ನಮಸ್ಕಾರ. ಒಂದು ವಿಶೇಷ ಸುದ್ದಿ ಅನ್ನೋಕ್ಕಿಂತ ಇದನ್ನು ವೈರಲ್ ಸುದ್ದಿ ಅಂತಲೇ ಹೇಳಬೇಕು. ಯಾಕಂದರೆ ಟ್ವಿಟರ್ನಲ್ಲಿ ಹಾಗೆಯೇ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಈ ಸುದ್ದಿ ಹರಿದಾಡ್ತಾನೆ ಇದೆ. ಈಗ ಮತ್ತೆ ಈ ಸುದ್ದಿಯ ಸುತ್ತ ಒಂದಷ್ಟು ಸುದ್ದಿಗಳು ಬರ್ತಾನೆ ಇದೆ. ಆ ಸುದ್ದಿಯ ಒಟ್ಟು ಚಿತ್ರಣ ಇಲ್ಲಿ ಕೊಡುವಂಥ ಒಂದು ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ. ವಿಶೇಷವಾಗಿ ಹೇಳೋದೇನೆಂದರೆ, ಸೀಸನ್ 10 ಒಂದು ರೀತಿ ಇತ್ತು, ಸೀಸನ್ 11 ಮತ್ತೊಂದು ರೀತಿ ಇತ್ತು, ಸೀಸನ್ 12 ಹೇಗಿರುತ್ತೆ ಬಿಗ್ ಬಾಸ್ ಕನ್ನಡ ಅನ್ನುವಂಥದ್ದು ಪ್ರಶ್ನೆ ಇದ್ದೇ ಇದೆ. ಯಾಕಂದರೆ ಸುದೀಪ್ ಅವರು ತಮ್ಮ ಈ ಒಂದು ನಿರೂಪಣೆಯಿಂದ ಅಥವಾ ಈ ಒಂದು ವಿಶೇಷವಾದ ಬಿಗ್ ಬಾಸ್ ಏನಿದೆ ಇದರಿಂದ ದೂರ ಸರಿದಿದ್ದಾರೆ. ಅದು ನಿರೂಪಣೆ ವಿಚಾರದಲ್ಲಿ ಅಂತ ಹೇಳಿ ಗೊತ್ತಿರುವಂಥ ವಿಚಾರ. ಅದನ್ನು ಸ್ವತಃ ಸುದೀಪ್ ಅವರು ಹೇಳಿಕೊಂಡಿರುವಂಥದ್ದು. ಈಗ ಸೀಸನ್ 12ರ ನಿರೂಪಕ ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸುದೀಪ್ ಅವರು ಸೀಸನ್ 10, ಸೀಸನ್ 9 ಹಾಗೆ ಸೀಸನ್ 11 ಈ 3 ಸೀಸನ್ಗೆ ತೆಗೆದುಕೊಂಡಿದ್ದು 15 ಕೋಟಿ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಪ್ರತಿ ಸೀಸನ್ಗೆ 5 ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಪಡೆದರು ಅನ್ನುವಂಥ ಒಂದು ಪ್ರಶ್ನೆ ಇದೆ, ಅಥವಾ ಪಡೆದಿಲ್ವಾ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಇಷ್ಟೆಲ್ಲ ಇದ್ದಾಗೂ ಕೂಡ ಇಷ್ಟು ದುಡ್ಡನ್ನು ಪಡೆಯುವಂಥ ಮತ್ತೊಬ್ಬ ಕನ್ನಡದ ನಿರೂಪಕ ಅಥವಾ ನಟ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಲ್ಲಿ ಒಂದಷ್ಟು ಹೆಸರುಗಳು ಕೇಳಿ ಬರ್ತಾನೆ ಇದೆ. ಅದು ಒಂದು ಕಡೆ ಸುದೀಪ್ ಅವರ ಆದಮೇಲೆ ರಿಷಬ್ ಶೆಟ್ಟಿ ಬರ್ತಾರೆ ಅಂತಿತ್ತು, ಹಾಗೆಯೇ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮಾಡ್ತಾರೆ ಅಂತಿತ್ತು. ಆದರೆ ಈ ಎಲ್ಲ ಹೆಸರುಗಳ ನಡುವೆ ಒಂದು ಹೆಸರು ತುಂಬ ಕೇಳಿ ಬರ್ತಾಯಿತ್ತು, ಅದು ರಮೇಶ್ ಅರವಿಂದ್ ಅವರದು. ಈಗ ಮತ್ತೆ ಇದೇ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಅಂದರೆ ಸುದೀಪ್ ಅವರ ಒಂದು ನಿರೂಪಣೆಯ ಬಿಗ್ ಬಾಸ್ ಏನಿತ್ತು ಸೀಸನ್ 12, ಈ ಒಂದು ಸೀಸನ್ 12 ಏನಿದೆ ಇದನ್ನು ರಮೇಶ್ ಅರವಿಂದ್ ಅವರು ನಿರೂಪಣೆ ಮಾಡ್ತಾರೆ ಅನ್ನುವಂಥದ್ದು ಹೆಚ್ಚು ಕೇಳಿ ಬರ್ತಾ ಇದೆ. ಸೊ ಇದು ನಿಜನಾ ಅಥವಾ ಸುಮ್ಮನೆ ಇದೊಂದು ಗಾಳಿ ಸುದ್ದಿನ ಗೊತ್ತಿಲ್ಲ. ಯಾಕಂದರೆ ಸುದ್ದಿ ಹರಿದಾಡ್ತಾ ಇದೆ ಅಂದರೆ ಅಲ್ಲೇನೋ ಒಂದಷ್ಟು ಸತ್ಯ ಇದ್ದೇ ಇರುತ್ತೆ, ಅದಕ್ಕೆ ರೆಕ್ಕೆ ಪುಕ್ಕ ಇರುತ್ತೆ, ಅದು ಬೇರೆ ವಿಚಾರ. ಆದರೆ ಇದು ನಿಜ ಅನ್ನುವಂಥ ಮಾತು ಹೆಚ್ಚು ಕೇಳಿ ಬರ್ತಾ ಇದೆ. ಒಟ್ಟಾರೆ ಸೀಸನ್ 12 ಬಿಗ್ ಬಾಸ್ ಕನ್ನಡ ನಿರೂಪಕರು ಸುದೀಪ್ ಅವರೇ ಮುಂದುವರಿತಾರಾ ಅಥವಾ ರಮೇಶ್ ಅರವಿಂದ್ ಅವರೇ ಇರ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಆ ಕುತೂಹಲ ತಣಿಸ್ಲಿಕ್ಕೆ ಇನ್ನೂ ಟೈಮ್ ಇದೆ. ವೇಟ್ ಮಾಡಿ, ನಾನು ವೇಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ, ಕೊಡ್ತಾನೆ ಇರ್ತೀನಿ, ನೀವು ನೋಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತಾ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.